ಆತ್ಮೀಯ ಶ್ರೋತೃಗಳೇ, ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹವಿರಲಿ. ಇಂದಿನ ವಿಷಯ ಸಮಾಜ ಸುಧಾರಣೆ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿ. ಮನುಷ್ಯರನ್ನು ಆಂತರಿಕವಾಗಿ ಸಂಸ್ಕರಿಸಲು ಬಂದ ಪ್ರವಾದಿಗಳಲ್ಲಿ ಕೊನೆಯವರೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಮೊಹಮ್ಮದರು ಪ್ರತಿಷ್ಠಿತ ಮನೆತನದಲ್ಲಿ ಹುಟ್ಟಿದರು. ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದರೂ ಯಾವುದೇ ರೀತಿಯ ಸಂಕಷ್ಟವಿಲ್ಲದೆ ಅಜ್ಜ ತಂದೆಯ ಸಹೋದರರ ಕಣ್ಮಣಿಯಾಗಿ ಬೆಳೆದರು. ಸದಾ ಸತ್ಯ ಹೇಳುವ ಕಾರಣ ಸಮಾಜದಲ್ಲಿ ಸತ್ಯಸಂಧ, ಪ್ರಾಮಾಣಿಕ ಎಂಬ ಬಿರುದಿತ್ತು. ಶುದ್ಧವಾದ ಹೃದಯ ಶುದ್ಧವಾದುದನ್ನೇ ಬಯಸುತ್ತದೆ, ಶುದ್ಧವಾದುದನ್ನೇ ಹುಡುಕುತ್ತದೆ. ಹಾಗೆಯೇ ಮೊಹಮ್ಮದರು ಸಮಾಜದ ಕೆಡುಕುಗಳ ಬಗ್ಗೆ ಸದಾ ಚಿಂತಿತರಾಗಿರುತ್ತಿದ್ದರು. ಹಿರಾ ಗುಹೆಯಲ್ಲಿ ಧ್ಯಾನದಲ್ಲಿ ನಿರತರಾಗಿರುತ್ತಿದ್ದರು. 40 ವರ್ಷ ಪ್ರಾಯದವರೆಗೂ ದೇವನ ಬಗ್ಗೆ, ಪರಲೋಕದ ಬಗ್ಗೆ ಪ್ರವಚನ ನೀಡಿದವರಲ್ಲ. 40 ವರ್ಷ ಪ್ರಾಯದಲ್ಲಿ ಹಿರಾ ಗುಹೆಯಲ್ಲಿ ದೇವವಾಣಿ ಅವತೀರ್ಣವಾಗುತ್ತದೆ, ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಅದರ ನಂತರ ಅವರು ಬೋಧಕರಾಗಿ ಮಾರ್ಪಡುತ್ತಾರೆ. ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. ನೀವು ಅತ್ಯುತ್ತಮ ಒಳಿತಿನ ಮೂಲಕ ಕೆಡುಕನ್ನು ದೂರೀಕರಿಸಲು ಪ್ರಯತ್ನಿಸಿರಿ ಎಂಬ ದೇವನ ಆದೇಶದಂತೆ ಸಮಾಜವನ್ನು ತಿದ್ದಲು ಪ್ರಯತ್ನಿಸುತ್ತಾರೆ. ದೇವಭಯವನ್ನು ಅತ್ಯುತ್ತಮ ಒಳಿತೆಂದು ಸಾರುತ್ತಾರೆ. ಜೀವನದಲ್ಲಿ ಸುಳ್ಳು ಹೇಳದೆ, ಯಾರಿಗೂ ಅನ್ಯಾಯ ಮಾಡದೆ, ಯಾರ ಹಕ್ಕುಗಳನ್ನು ಕಬಳಿಸದೆ, ಮೋಸ ಮಾಡದೆ, ಯಾರೊಂದಿಗೂ ಅವ್ಯವಹಾರ ಮಾಡದೆ ಜಾಗೃತಿಯಿಂದ ಬದುಕಬೇಕು ಎಂಬುದು ಧರ್ಮನಿಷ್ಠೆಗೆ ಅವರು ನೀಡಿದ ವ್ಯಾಖ್ಯಾನ. ಸತ್ಯ ಹೇಳುವುದು ಎಲ್ಲ ಕೆಡುಕುಗಳನ್ನು ಅಳಿಸಿ ಹಾಕುವ ಪ್ರಭಾವಪೂರ್ಣ ಒಳಿತು ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಓರ್ವ ವ್ಯಕ್ತಿ ನಾನು ಎಲ್ಲ ರೀತಿಯ ಕೆಡುಕುಗಳಿಂದ ಮುಕ್ತನಾಗಲು ಬಯಸುತ್ತೇನೆ ಎಂದಾಗ, ನೀನು ಸದಾ ಸತ್ಯವನ್ನೇ ಹೇಳುತ್ತೇನೆ ಎಂದು ನನ್ನಲ್ಲಿ ಪ್ರತಿಜ್ಞೆ ಮಾಡು ಎಂದರು. ಆ ವ್ಯಕ್ತಿ ಪ್ರತಿಜ್ಞೆ ಮಾಡುತ್ತಾನೆ. ರಾತ್ರಿಯಾಗುವಾಗ ಆ ವ್ಯಕ್ತಿಗೆ ಶರಾಬು ಕುಡಿಯಲು ಮನಸ್ಸಾಗುತ್ತದೆ. ನಿನ್ನೆ ನೀನು ಶರಾಬು ಕುಡಿದಿರುವೆಯಾ ಎಂದು ಪ್ರವಾದಿಯವರು ಕೇಳಿದರೆ ಸುಳ್ಳು ಹೇಳಬೇಕಾದೀತು ಎಂದು ಭಾವಿಸಿ ಅದರಿಂದ ಆ ವ್ಯಕ್ತಿ ದೂರ ನಿಲ್ಲುತ್ತಾನೆ. ಎಂದಿನಂತೆ ಕಳ್ಳತನ ಮಾಡಲು ಹೊರಡುತ್ತಾನೆ. ಆಗಲೂ ಪ್ರವಾದಿಯವರೊಂದಿಗೆ ಮಾಡಿದ ಪ್ರತಿಜ್ಞೆ ನೆನಪಾಗುತ್ತದೆ. ದಾರಿಯಲ್ಲಿ ಯಾರಾದರೂ ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದರೆ ನಾನು ಸುಳ್ಳು ಹೇಳಬೇಕಾದೀತು ಎಂದು ಭಾವಿಸಿ ಕಳ್ಳತನವನ್ನು ಬಿಟ್ಟು ಬಿಡುತ್ತಾನೆ. ವ್ಯಭಿಚಾರ ಮಾಡಲು ಮನಸ್ಸಾಗುತ್ತದೆ. ಪ್ರವಾದಿಯವರು ಕೇಳಿದರೆ ಸುಳ್ಳು ಹೇಳಬೇಕಾದೀತು ಎಂದು ಭಾವಿಸಿ ಅದನ್ನು ಬಿಟ್ಟು ಬಿಡುತ್ತಾನೆ. ಹೀಗೆ ಎಲ್ಲ ಕೆಡುಕುಗಳಿಂದಲೂ ಮುಕ್ತನಾಗುತ್ತಾನೆ. ಇದಾಗಿತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸುಧಾರಣೆಯ ವಿಧಾನ. ನಾಚಿಕೆಯ ಗುಣ ಹಿಂದಿನ ಎಲ್ಲ ಪ್ರವಾದಿಗಳ ಬೋಧನೆಯಾಗಿತ್ತು ಎಂಬುದನ್ನು ನೆನಪಿಸಿದರು. ಮಾತ್ರವಲ್ಲ, ತಲೆಯಲ್ಲಿ ಬರುವ ಕೆಟ್ಟ ವಿಚಾರಗಳು, ಅಕ್ರಮ ಸಂಪಾದನೆಯ ಆಹಾರ ಹೊಟ್ಟೆಗೆ ಹೋಗುವುದು, ಸತ್ತು ಮಣ್ಣಾಗಿ ಹೋದ ಬಳಿಕ ದೇವನ ಮುಂದೆ ಲೆಕ್ಕ ಸಮರ್ಪಿಸಬೇಕಾಗಿದೆ ಎಂಬ ಭಯ ಇಲ್ಲದಿರುವುದು ನಾಚಿಕೆ ಇಲ್ಲದಿರುವುದರ ಲಕ್ಷಣವಾಗಿದೆ ಎಂಬುದನ್ನು ಮನಮುಟ್ಟುವ ಶೈಲಿಯಲ್ಲಿ ವಿವರಿಸಿದರು. ಲಜ್ಜಾ ಪ್ರವೃತ್ತಿ ಸಮಾಜಕ್ಕೆ ಒಳಿತನ್ನಲ್ಲದೆ ಬೇರೇನನ್ನೂ ಕೊಡುವುದಿಲ್ಲ ಎಂದರು. ಪ್ರವಾದಿಯವರ ಬೋಧನೆಯಿಂದ ಜನರು ಹೇಗೆ ಬದಲಾದರೆಂದರೆ, ವ್ಯಭಿಚಾರ ಮಾಡಿದ ವ್ಯಕ್ತಿ ಒಬ್ಬರು ಬಂದು ನಾನು ವ್ಯಭಿಚಾರ ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಬೇಕು ಎಂದರು. 4 ಜನರ ಮುಂದೆ ಅವಮಾನ ಸಹಿಸುವೆನು, ಆದರೆ ಪರಲೋಕದಲ್ಲಿ ದೇವನ ಮುಂದೆ ಶಾಶ್ವತ ಅವಮಾನಕ್ಕೆ ಒಳಗಾಗಲಾರೆ ಎಂಬುದು ಆ ವ್ಯಕ್ತಿಯ ಉದ್ದೇಶವಾಗಿತ್ತು. ಹಾಗೆಯೇ ಓರ್ವ ವ್ಯಕ್ತಿ ಬಂದು ನನಗೆ ವ್ಯಭಿಚಾರ ಮಾಡಲು ಅನುಮತಿ ನೀಡಬೇಕು ಎಂದಾಗ, ನೀನು ವ್ಯಭಿಚಾರ ಮಾಡುವ ಹೆಣ್ಣು ಯಾರದೇ ತಾಯಿ, ತಂಗಿ, ಪತ್ನಿ ಆಗಿರಬಾರದು ಎಂದರು. ಆ ವ್ಯಕ್ತಿ ನಾಚಿಕೆಯಿಂದ ಹೊರಟು ಹೋಗುತ್ತಾರೆ. ಜನರನ್ನು ಪ್ರೀತಿಸದ ಮತ್ತು ಪ್ರೀತಿಸಲ್ಪಡದ ವ್ಯಕ್ತಿಯಲ್ಲಿ ಯಾವುದೇ ಒಳಿತಿಲ್ಲ ಎಂಬುದು ಸ್ನೇಹದ ಬಗೆಗೆ ಪ್ರವಾದಿಯವರ ಧೋರಣೆಯಾಗಿತ್ತು. ಜನಸೇವೆ ಮಾಡುವವರಿಗೆ ಇಹಪರಗಳಲ್ಲಿ ಗೌರವಾರ್ಹ ಸ್ಥಾನದ ಶುಭವಾರ್ತೆ ನೀಡಿದರು. ಒಂದು ಗೆಲ್ಲನ್ನು ದಾರಿಯಿಂದ ಸರಿಸುವ ಕೆಲಸವಾದರೂ ಸರಿ, ಅದನ್ನು ಕ್ಷುಲ್ಲಕವಾಗಿ ಪರಿಗಣಿಸಬಾರದು. ಪ್ರವಾದಿಯವರ ಶಿಕ್ಷಣದಿಂದ ಅನುಯಾಯಿಗಳು ಉತ್ತಮ ಜಾತಿಯ ಮರದಂತೆ ಜಾತಿ ಮತ ಭೇದವಿಲ್ಲದೆ ಜನರಿಗೆ ನಿರಂತರ ಉಪಕಾರ ಮಾಡುವವರಾಗಿ ಮಾರ್ಪಟ್ಟರೆ ವಿನಃ ಯಾರಿಗೂ ತೊಂದರೆ ಕೊಡುವವರಾಗಿರಲಿಲ್ಲ. ಜನರಿಗೆ ತೊಂದರೆ ಕೊಡುವವನು ಮುಸಲ್ಮಾನನೇ ಅಲ್ಲ ಎಂದಿರುವರು. ಅಸಹಿಷ್ಣುತೆ, ಅಸೂಯೆ, ದ್ವೇಷ, ಕೊಲೆ, ಯುದ್ಧಗಳಿಗೆ ಕಾರಣವಾಗುತ್ತದೆ. ಪ್ರವಾದಿಯವರು ಪ್ರವಾದಿಯಾಗುವುದಕ್ಕಿಂತ ಮುಂಚೆಯೂ ಪ್ರವಾದಿಯಾದ ನಂತರವೂ ಪರಸ್ಪರ ಸಂಧಾನಗಳ ಮೂಲಕ ಸಮಾಜದಲ್ಲಿ ಶಾಂತಿಗೆ ಪ್ರಯತ್ನಿಸಿದರು. ಪ್ರವಾದಿಯವರನ್ನು ಅತಿಯಾಗಿ ದ್ವೇಷಿಸುತ್ತಿದ್ದ ಒಂದು ಗೋತ್ರದ ಸರದಾರ ತನ್ನ ಆರ್ಥಿಕ ಸಂಕಷ್ಟ ತೋಡಿಕೊಂಡಾಗ 300 ಆಡುಗಳನ್ನು ಆತನಿಗೆ ಉಡುಗೊರೆಯಾಗಿ ನೀಡಿದರು. ಆ ವ್ಯಕ್ತಿ ಸಂತೋಷದಿಂದ ತನ್ನ ಗೋತ್ರದ ಕಡೆಗೆ ಹೋಗಿ, ನಾನು ಮೊಹಮ್ಮದರನ್ನು ಅತಿ ಹೆಚ್ಚು ದ್ವೇಷಿಸುತ್ತಿದ್ದೆ, ಆದರೆ ಈಗ ಮೊಹಮ್ಮದ್ ನನಗೆ ಎಲ್ಲರಿಗಿಂತ ಹೆಚ್ಚು ಪ್ರಿಯವಾಗಿದ್ದಾರೆ ಎಂದನು.
ಪ್ರೀತಿ, ಅನುಕಂಪ ಎಂಬ ಅತ್ಯುತ್ತಮ ಒಳಿತಿನ ಮೂಲಕ ದ್ವೇಷವನ್ನು ಜಯಿಸಿ ತೋರಿಸಿದವರೇ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಒಂದು ಹಡಗಿನಲ್ಲಿ ರಂಧ್ರವಿದ್ದರೆ ಇಡೀ ಹಡಗು ಮುಳುಗುವಂತೆ ಸಮಾಜದ ಪ್ರಭಾವಶಾಲಿ ವ್ಯಕ್ತಿಗಳು ಸಣ್ಣ ಪುಟ್ಟ ಕೆಡುಕುಗಳನ್ನು ತಡೆಯುವ ಪ್ರಯತ್ನ ಮಾಡದಿದ್ದರೆ, ಸ್ಥಿತಿವಂತರು ಜನರ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ ಇಡೀ ಸಮಾಜವೇ ಕೆಡುಕುಗಳಿಂದ ಮುಳುಗಿ ಹೋಗುತ್ತದೆ ಎಂಬುದನ್ನು ಹಡಗಿನ ಉದಾಹರಣೆಯ ಮೂಲಕ ವಿವರಿಸಿದ್ದು ಎಲ್ಲ ಕಾಲಕ್ಕೂ ಅನ್ವಯವಾಗುತ್ತದೆ. ಒಳಿತಿನ ಕೆಲಸಗಳಲ್ಲಿ ಸದಾ ಎಲ್ಲ ಧರ್ಮೀಯರೊಂದಿಗೆ ಸಹಕರಿಸಿದ, ಕೆಡುಕು ಮತ್ತು ಸಂಹಾರದ ಕೆಲಸದಲ್ಲಿ ಯಾರೊಂದಿಗೂ ಸಹಕರಿಸಿದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಎಲ್ಲರಿಗೂ ಮಾದರಿಯಾಗಿದೆ. ಶಾಂತಿ ಇರಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ.